ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಹೋಗ್ತಾ ಇರೋದು ನಮ್ಮನೆ ತೋಟಕ್ಕೆ. ಜಂಬು ಹಣ್ಣು ಸಿಕ್ಕಾಪಟಾಜು ನೋಡುವ, ಎಲ್ಲ ಕೊಯ್ಕೊಂಡು ಬಪ್ಪ, ಬನ್ನಿ ಲೆಟ್ಸ್ ಗೋ. ತೋಟ ಅಂದರೆ ಉಸಿರು, ತೋಟ ಅಂದರೆ ಜೀವ. ತುಂಬಾ ಚೆನ್ನಾಗಿರ್ತದೆ ತೋಟ ನೋಡೋಕ್ಕೆ, ಒಂದು ಖುಷಿ. ಮಾವಿನ ಮರ, ಪೇರ್ಲೆ ಮರ ಎಲ್ಲ ಸಿಕ್ಕಾಪಟ್ಟೆ ಇದ್ದ ನಮ್ಮಲ್ಲಿ. ಎಲ್ಲ ನೋಡೋಣ. ನೆಲ್ಲಿ ಮರ, ಇದು ಪೇರ್ಲೆ ಮರ. ಇದರಿಂದ ಕೂಡ ತಂಬಳಿಯನ್ನು ಸಹ ಮಾಡ್ತಾರೆ. ಈ ಪೇರ್ಲೆ ಕೊಡಿಯಿಂದ ತಂಬಳಿಯನ್ನು ಮಾಡ್ತಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜಂಬು ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಹಾಗೆ ನ್ಯಾಚುರಲ್ ಹಣ್ಣು, ಅದು ಮನೆಯಲ್ಲೇ ಸಿಗುವಂತಹ ಹಣ್ಣು. ತುಂಬಾ ಚೆನ್ನಾಗಿರುತ್ತೆ. ಜ್ಯೂಸ್ ಮಾಡ್ಬೋದು, ಹಾಗೆ ಕುಡಿಬಹುದು, ಹಾಗೆ ತಿನ್ನಬಹುದು ಕೂಡ. ಸ್ವೀಟ್ ಇದೆ, ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ಇಡೀ ಮರ ತುಂಬ ಜಂಬು ಹಣ್ಣು. ನೋಡಿದರೆ ನೀವು ಅಯ್ಯೋ ಅಂತೀರ, ಅಷ್ಟು ಜಂಬು ಹಣ್ಣಿದೆ ನೋಡಿ. ನೆಲ ಎಲ್ಲ ಫುಲ್ಲು ಜಂಬು ಹಣ್ಣು, ಫುಲ್ಲು ಜಂಬು ಹಣ್ಣು ರಾಶಿ. ಜಂಬು ನೇರಳೆ ಹಣ್ಣು ಇದು. ತುಂಬ ವರ್ಷ ಆಯ್ತು ಈ ಮರಕ್ಕೆ. ನೋಡಿ, ಮರ ಫುಲ್ ಹಣ್ಣು, ಮೇಲ್ಗಡೆವರೆಗೂ ಹಣ್ಣೆ. ಇದು ಪ್ರಾಣಿಗಳೆಲ್ಲ ತಿನ್ಕೊಂಡು ಹೋಗ್ತವೆ. ಪಕ್ಷಿಗಳು, ಪ್ರಾಣಿಗಳೆಲ್ಲ ತಿನ್ಕೊಂಡು ಹೋಗ್ತವೆ ಪಾಪ. ಅವರಿಗಾದರೂ ಆಗತ್ತಲ್ಲ ಹಣ್ಣು ಅಲ್ವಾ. ನಾವು ತಿಂದಿದ್ರೂ ಪರವಾಗಿಲ್ಲ, ಪ್ರಾಣಿ ಪಕ್ಷಿನಾದರೂ ತಿನ್ನಲಿ. ಎಷ್ಟು ಚೆಂದ ಇದೆ ಅಂತ. ಒಂದೇ ಮರ ಅಲ್ಲ, ಇನ್ನೊಂದು ಮರ ಇದೆ. ಈ ಮರಕ್ಕೆ ಸ್ವಲ್ಪ ಖಾಲಿ ಆಯ್ತು ಈಗ. ಎಲ್ಲ ನೆಲಕ್ಕೆ ಹಾಸಿಕೊಂಡಿದೆ. ಎರಡು ಮರ ಉಂಟು, ಸಿಕ್ಕಾಪಟ್ಟೆ ಹಣ್ಣಾಗಿದೆ. ಹಾಗೆ ನಾವು ನೋಡ್ತಾ ಹೋಗೋಣ, ಓಕೆನಾ. ಇದರಲ್ಲೆಲ್ಲ ಅಣಬೆ ಬೆಳೆಯುತ್ತೆ. ಮಳೆಗಾಲದಲ್ಲಿ ಅಣಬೆ ಬರುತ್ತೆ ಇದರಲ್ಲಿ. ಇದನ್ನು ಕಿತ್ತು ಯಾರಿಗಾದರೂ ಕೊಡ್ತೀವಿ. ಹಾಗೆ ಮಾವಿನ ಹಣ್ಣಿನ ಮರಕ್ಕೆ ಹೋಗೋಣ. ಮಾವಿನ ಹಣ್ಣು ತುಂಬ ಬೀಳತ್ತೆ. ಇದು ನಮ್ಮ ಮನೆ ಇದೆ, ತೋಟದ ಒಂದು ಭಾಗ. ಇಲ್ಲೇನೂ ಮಾಡಿಲ್ಲ, ಸ್ವಲ್ಪ ಕಾಡು ಥರ ಇದೆ. ಈ ಕಡೆ ನೋಡಿದ್ರೆ ರೋಡು. ಎಷ್ಟು ಚಂದ ಪ್ರಕೃತಿಯಲ್ಲಿ ಅಲ್ವಾ. ಮಾವಿನ ಹಣ್ಣೆಲ್ಲ ಮಂಗ ತಿನ್ಕೊಂಡು ಹೋಗಿದೆ. ಮಂಗನಿಗೆ ಅದೇ ಕೆಲಸ ಮಾಡಿದ್ರೆ, ಮಾವಿನ ಹಣ್ಣು ತಿನ್ನೋದೇ ಕೆಲಸ. ನಾನು ಎಕ್ಕೋತಾ ಇದ್ದೀನಿ ಮಾವಿನ ಹಣ್ಣು. ಇದು ಹುಳಿ ಮಾವಿನ ಹಣ್ಣು. ಇದರಿಂದ ತಂಬಳಿ ಮಾಡ್ತೀವಿ, ಆಮೇಲೆ ಸಾಸಿವೆ ಮಾಡ್ತೀವಿ. ಎಷ್ಟೊಂದು ತಿನ್ಕೊಂಡೋಗಿದೆ ಗೊತ್ತಾ. ತುಂಬ ತಿಂದಿದೆ ಮಂಗ. ಮಂಗನಿಗೆ ಹೊಟ್ಟೆಗೇನು ಹಾಕೋದಿಲ್ವ ಅಂತ, ಏನೂ ಇಲ್ವಾ ಅಂತ. ಆದರೆ ಇದು ಸ್ವೀಟ್ ಇರುತ್ತೆ. ಇದರಿಂದ ಪಲ್ಯ ಮಾಡಬಹುದು. ಎಷ್ಟೆಲ್ಲ ಏನು ಮಾಡಿದರೂ ಮಾವಿನ ಹಣ್ಣಿಂದ ರುಚಿ, ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಮಾವಿನ ಹಣ್ಣಿಂದ ಏನು ಮಾಡಿದ್ರು ಕೂಡ. ಕೆಳಗಡೆ ಇರೋದು ನಮ್ಮನೆ ಗದ್ದೆ. ಗದ್ದೆಯಲ್ಲಿ ಏನಿಲ್ಲ, ಬರೀ ಗೇರು ಮರವೇ ತುಂಬಿದೆ. ಮಾವಿನ ಹಣ್ಣು ಹೆಕ್ಕಿ ಸಾಕಾಯ್ತು ನನಗೆ. ಯಪ್ಪ, ಬ್ಲ್ಯಾಕಿ ಬಂದಿಲ್ಲ ನನ್ನ ಜೊತೆ.
ಇವತ್ತು ಮನೆಯಲ್ಲೇ ಇದ್ದಾನೆ. ಮಾವಿನ ಹಣ್ಣು ಹೆಕ್ಕಿದಾಯ್ತು. ಈಗ ಜಂಬು ಹಣ್ಣನ್ನು ಕೊಯ್ಯೋಣ. ಜಂಬು ಹಣ್ಣು ಕೊಯ್ಕೊಂಡು ಹೋಗಿ ಮನೆಗೆ ಹೋಗಿ ಜ್ಯೂಸ್ ಮಾಡೋಣ. ಜ್ಯೂಸ್ ಮಾಡಿ ಕುಡಿದು ಬಿಡೋಣ. ಎನರ್ಜಿ ಬೂಸ್ಟರ್ ಸಖತ್ತಾಗಿರುತ್ತೆ. ಸಿಕ್ಕಾಪಟ್ಟೆ ಸೆಕೆ ಉಂಟು ಉತ್ತರ ಕನ್ನಡದಲ್ಲಿ. ಹೇಳೋಕ್ಕಾಗಲ್ಲ ಎಷ್ಟು ಸೆಕೆ ಇದೆ ಅಂತ. ಯಪ್ಪ, ಹಾಗೆ ಹೋಗ್ತಾ 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 ಇಲ್ಲೆಲ್ಲ ಫುಲ್ಲು ಕಾಡು. ಇದು ತೋಟ ಇಲ್ಲ, ಇಲ್ಲಿ ಕಾಡಿದೆ. ಇಲ್ಲಿ ಆ ಕಡೆ ಕೂಡ ಒಂದು ಮಾವಿನ ಮರ ಇದೆ. ಅದಕ್ಕೆ ಕೂಡ ತುಂಬ ಮಾವಿನಕಾಯಿ ಆಗಿದೆ. ಚಿಕ್ಕದಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅನಿಸಿತು, ಅದಕ್ಕೆ ಬಂದೆ. ನಮ್ಮ ಮನೆಯ ತೋಟ ನೋಡಿದರೆ ನಿಮಗೆಲ್ಲ ಹೇಗೆ ಅನಿಸೋದು ಹೇಳಿ ಆಯಿತಾ ಕಮೆಂಟಲ್ಲಿ. ಮಾವಿನ ಮರ ತೋರಿಸ್ತೀನಿ ಈಗ ಮತ್ತೊಂದು. ತುಂಬ ಮಾವಿನಕಾಯಿ ಇದೆ ಇದಕ್ಕೆ. ಆಹಾ, ಎಷ್ಟು ಮಾವಿನಕಾಯಿ ಇದೆ ಗೊತ್ತಾ? ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಕಾಣಿಸ್ತಾ ಇದೆಯಾ ಮಾವಿನಕಾಯಿ? ನೋಡಿ, ಸಿಕ್ಕಾಪಟ್ಟೆ ಮಾವಿನಕಾಯಿ ಇದೆ ಇದಕ್ಕೆ. ಇದು ಜೂನ್ದಲ್ಲಿ ಹಣ್ಣಾಗಿ ಬೀಳೋದು, ಅಲ್ಲಿವರೆಗೆ ಬೀಳಲ್ಲ. ಇದೆಲ್ಲ ಫುಲ್ ತೋಟ ನಮ್ಮದೇ. ಮಳೆ ಬರುವ ಹಾಗಿದೆ, ಮನವಿಂದು ಹಾಡಿದೆ, ಕಾಣದಂತೆ ಕೂತು ನೀನು ನನ್ನ ನೋಡಬೇಕಿದೆ, ಮಳೆ ಬರುವ ಹಾಗಿದೆ. ಜಂಬು ಹಣ್ಣು ಆದರೆ ಮೇಲ್ಗಡೆ ಇದೆ, ಸಿಗಲ್ಲ ನನಗೆ. ಹೇಗಾದರೂ ಮಾಡಿ ಕೊಯ್ತೀನಿ ನಾನು. ಚಿಕ್ಕದು ಪಾಪ, ಕೊಯ್ಯೋದು ಬೇಡ. ಇದೆಲ್ಲ ಚಿಕ್ಕದೆಲ್ಲ ಕೊಯ್ಯಬಾರ್ದು, ಪಾಪ ಅಲ್ವಾ. ದೊಡ್ಡ ಹಣ್ಣನ್ನು ಕೊಯ್ಯೋಣ. ಇಲ್ಲಿದೆಲ್ಲ ಇದನ್ನು ಕೊಯ್ದು ಬಿಡೋಣ. ಜಂಬು ಹಣ್ಣನ್ನು ಕೊಯ್ದಿದ್ದಾಯಿತು. ಈಗ ಹೋಗಿ ಮನೆಗೆ ಹೋಗಿ ಜ್ಯೂಸ್ ಮಾಡೋಣ, ಓಕೆನಾ? ನೋಡಿ ತೊಗೊಂಡಿದ್ದೇನೆ ಜಂಬು ಹಣ್ಣು. ಈಗ ಮನೆಗೆ ಹೋಗಿ ಜ್ಯೂಸ್ ಮಾಡೋಣ. ನೋಡಿ, ಇಲ್ಲಿ ಹುಳ ಸಿಕ್ಕಾಪಟ್ಟೆ ಇದೆ. ಅದು ಕಚ್ಚತ್ತೆ ಮಾರ್ರೆ. ಎಂಥ ಹುಳ ಗೊತ್ತಿಲ್ಲ, ಅದು ಚಿಕ್ಕ ಇರುವೆ. ನೋಡಿ, ನಮ್ಮೂರ ಬಸ್ಸು ಹೋಗ್ತಾ ಇದೆ. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ತೋಟ ನೋಡಿ ಹೇಗೆ ಅನಿಸ್ತು? ಚೆನ್ನಾಗಿದೆಯಾ? ಮತ್ತೆ ಆ ಕಡೆ ಹೋಗಿಲ್ಲ ನಾನು, ತುಂಬ ತೋಟ ಇದೆ. ಇಷ್ಟೇ ತೋರಿಸಿರೋದು ನಿಮಗೆ. ಸಖತ್ತಾಗಿ ಒಂದು ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿಟ್ಟು ಕುಡಿದು ಬಿಟ್ಟರೆ ಆಹಾ, ಸೂಪರಾಗಿರುತ್ತೆ ಅಲ್ವಾ? ಇನ್ನು ಹತ್ತಿರ ಹತ್ತಿರ ಬರುವೆಯ, ಬಳಿ ನೀನು ಬಂದಾಗ ಕಣ್ಣೋಟ ಸೆಳೆದಾಗ, ಲಾಲ 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 ಲಾಲ. ಇನ್ನು ಹತ್ತಿರ ಹತ್ತಿರ ಬರುವೆಯ, ಕಣ್ಣೋಟ ಸೆಳೆದಾಗ, ಲಾಲ 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 ಲಾಲ.
ಅಯ್ಯೋ ಜಟ್ಟು ಹಾಕಿದ್ದಾರೆ, ಹೇಗೆ ಹೋಗೋದು? ತಪ್ಪಿಸ್ಕೊಂಡು ಓಡೋಗ್ಬೇಕಲ್ಲ ಈಗ. ಈಗ ಜ್ಯೂಸ್ ಮಾಡುವ. ಕ್ಲೀನ್ ಮಾಡ್ಕೊಂಬಂದೆ ನಾನು. ಕಟ್ ಮಾಡಿ ನೋಡ್ಕೋಬೇಕು ಹುಳ ಇದೆಯಾ ಅಂತ. ಬೀಜನೆಲ್ಲ ತಕ್ಕೋಬೇಕು. ಈ ಒಳಗಿನ ಬೀಜ ಎಲ್ಲ ತೆಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಳ್ಳೋಣ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಹುಳಿ ಇರಲ್ಲ, ಹಾಗಾಗಿ ತುಂಬ ಚೆನ್ನಾಗಾಗತ್ತೆ. ಸಕ್ಕರೆ ಹಾಕ್ತಾಯಿದ್ದೀನಿ. ಎರಡು ಏಲಕ್ಕಿ ಕೂಡ ಹಾಕ್ತಾಯಿದ್ದೀನಿ. ಗ್ರೈಂಡ್ ಮಾಡ್ಕೊಂಡು ತರ್ತೇನೆ ಈಗ. ನ್ಯಾಚುರಲ್ ಜ್ಯೂಸ್ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿದೆ. ಒಮ್ಮೆ ಆದರೂ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.